ನಮಸ್ಕಾರ ರೀ. ನಮಸ್ಕಾರ ರೀ. ಇದು ಪ್ಲಾಂಟ್ ಇದು ನಿತ್ಯಾನಂದ್ ಕುಂಬಾರ್ ಅಂತ ಹಳಗುನ್ಕಿ ಊರ ಇಂಡಿ ತಾಲೂಕ್ ಐತಿ. ಇದು 2ನೇ ಬೆಳೆ ಐತ್ರಿ. ಇದು ಏನದಲ್ಲ ಬೆಡ್ ಪ್ಲಾಂಟೇಶನ್ ನೋಡ್ರಿ. ಇದು ಬೆಡ್ ಹೆಂಗೈತಿ, ಇದು ನೋಡ್ರಿ ಇಷ್ಟ ಎತ್ತರ ಬೆಡ್ ಐತಿ ನೋಡ್ರಿ. ಫುಲ್ ಐತ್ರಿ. ಇದು ಯಾಕಂದ್ರೆ ಈ ಬೆಡ್ ಪ್ಲಾಂಟೇಶನ್ ಮಾಡ್ಬೇಕು. ಇವ್ರದೊಂದು ಹಳೆ ತೋಟ ಇತ್ತು, ಸ್ವಲ್ಪ ವಿಲ್ಟ್ ಪ್ರಾಬ್ಲಮ್ ಬಂತು. ಬಂದು ಹಳೆ ತೋಟ ಅದ 12 ವರ್ಷ ಚೆನ್ನಾಗಿ ಬಂತು. ಆ ನಂತರ ವಿಲ್ಟ್ ಬಂದು ಕಮ್ಮಿ ಆಯ್ತು, ಎಲ್ಲ ಹೋಯ್ತು ಗಿಡ. ಅದ್ರ ಮೇಲೆ ಮತ್ತೆ ಹೊಸ ತೋಟ ಇದು. ನಾವು ಏನದಲ್ಲ ಬೆಡ್ ಮೇಲೆ ಪ್ಲಾಂಟೇಶನ್ ಮಾಡಿದ್ವಿ. ಸಿಂಗಲ್ ಸ್ಟೆಮ್ ಇಟ್ಟಿದ್ವಿ. ಅದ್ರದ್ದು ಏನಾಯ್ತು, ಮತ್ತೆ ಸ್ವಲ್ಪ ಬೆಡ್ ಎತ್ತರಿಸೋಣ ಅದು ಒಳಗೆ ಹೋಗ್ಬಿಡ್ತು. ಇದು ನೋಡ್ರಿ, ಎಷ್ಟೋ ಮಳೆ ಆದ್ರೂ ಏನ್ ಪ್ರಾಬ್ಲಮ್ ಬರಂಗಿಲ್ಲ. ಬೆಡ್ ಪ್ಲಾಂಟೇಶನ್ ಇದು ಇಂಪಾರ್ಟೆಂಟ್ ಇರ್ತೈತಿ. ಬೆಡ್ ಆದ್ರ ಅಂದ್ರೆ ಏನಾಗತ್ತೆ, ಇದೆಲ್ಲ ಮೆತ್ತಗಿರ್ತೈತಿ. ಬೆಡ್ದಲ್ಲಿ ರೂಟ್ಗಳು ಡೆವಲಪ್ಮೆಂಟ್ ಆಗ್ತಾವ. ನೋಡ್ರಿ ಇದು ಹಂಗ ಇದೈತಿ. 2ನೇ ಬೆಳೆಗೆ ಒಂದ್ ಗಿಡಕ್ಕೆ 10 ರಿಂದ 15 kg ಕಾಯಿ ಐತಿ. ಇದು ನೋಡ್ರಿ ಶೈನಿಂಗ್ ಹೆಂಗೈತಿ, ಎಲ್ಲಾ ಸ್ಟೆಮ್ ಸೆಟ್ಟಿಂಗ್ ಐತಿ. ಎಲ್ಲ ಸ್ಟೆಮ್ ಸೆಟ್ಟಿಂಗ್ ಐತಿ ನೋಡ್ರಿ ಹೆಂಗೈತಿ. ಇದ್ರದಿಂದ ಏನಾಗ್ತದ, ವಿಲ್ಟ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗ್ಬೋದು. ಯಾಕಂದ್ರೆ ಬೇಡ್ ಮೇಲೆ ಮಾಡೋದ್ರಿಂದ ಏನಾಗ್ತದ, ಬಡ್ಡಿಗೆ ನೀರ್ ಹತ್ತಂಗಿಲ್ಲ, ಮಳೆ ನೀರ್ ಹತ್ತಂಗಿಲ್ಲ. ಇಲ್ಲಿ ನೋಡ್ರಿ ಹೆಂಗೈತಿ ನೋಡ್ರಿ, ಇಷ್ಟ ಎತ್ತರ ಬೆಡ್ ಐತಿ ನೋಡ್ರಿ. ಇದು ಎಷ್ಟು ಕಾಯಿ ಐತಿ ನೋಡ್ರಿ, ಕಾಯಿ ಸೈಜ್ ನೋಡ್ರಿ ಹೆಂಗೈತಿ. ಇಲ್ಲಿ ನೋಡ್ರಿ 400 ಅಬವ್ ಎಲ್ಲ 400-500 ಗ್ರಾಮ್ ಕಾಯಿ ಐತಿ, ಸೈಜ್ ಐತಿ, ಚೆನ್ನಾಗೈತಿ. ಯಾಕಂದ್ರೆ ರೂಟ್ ಫ್ರೀ ಆಗಿ ಬೆಳಿತಾವ. ಎಷ್ಟೋ ಬೇರ್ ತೆಗೆದು ತೋರಿಸ್ತೀನಿ ಹೆಂಗೆ ಬೇರೆ ಹೆಂಗ್ ಅದಾವ ನೋಡ್ರಿ. ನೋಡ್ರಿ, ನೀವೇನೋ ನ್ಯೂಟ್ರಿಯೆಂಟ್ ಅದು ಇದು ಹಾಕ್ಬೇಕಾದ್ರ ಅಥವಾ ಫರ್ಟಿಲೈಸರ್ ಹಾಕ್ಬೇಕಾದ್ರ ಈ ತರ ಬೇರ್ ಇರ್ಬೇಕು. ಜೂಮ್ ಮಾಡಿ ತೋರಿಸ್ರಿ ನೋಡ್ರಿ. ಇದೇನದಲ್ಲ, ಇದು ರೂಟ್ ಡೆವಲಪ್ಮೆಂಟ್ ಇರ್ತದ್ರಿ. ರೂಟ್ ಡೆವಲಪ್ಮೆಂಟ್ ಇದ್ರೆ ನಿಮ್ ಮೇಲೆ ಸೈಜ್ ಬರ್ತೈತಿ. ಎಲ್ಲಾ ರೋಗಗಳು ಕಂಟ್ರೋಲ್ ಮಾಡೋದು. ಯಾಕಂದ್ರೆ ನಿಮ್ಗೇನು ನ್ಯೂಟ್ರಿಯೆಂಟ್ ಹಾಕ್ತಿರಿ ಅಥವಾ ಏನ್ ಫಂಗಿಸೈಡ್ ಅದು ಏನು ನಿಮ್ಗೆ ಇದು ಸಲ ವಿಲ್ಟ್ ಸಲ ಹಾಕ್ತಿರಲ್ಲ, ಅದು ಯೂಸ್ ಆಗ್ತದ. ಆ ರೂಟ್ ಮೇಜರ್ ರೂಟ್ ಬೆಳವಣಿಗೆ ಆಗ್ಬೇಕು. ಅಂದ್ರೆ ನಿಮ್ಗೆ ಮ್ಯಾಗೆ ಗಿಡದ ಹೆಲ್ತ್ ಚೆನ್ನಾಗಿರ್ತೈತಿ. ರೂಟ್ ಸಲುವಾಗಿ ಏನದಲ್ಲ, ಫ್ಲೋರಾ ಐತಿ. ಫ್ಲೋರಾ ಅಂತ ಹೇಳಿ ಇಮಿಕ್ ಆಸಿಡ್ ಬೇಸ್ಡ್ ಪ್ರಾಡಕ್ಟ್ ಐತಿ. ಅದು ನೀವು ಇದರಲ್ಲಿ ಒಂದು 4 ಸರಿ ನೀವು ಬಳಸಿದಾರೆ ಇವರು. ಫಸ್ಟ್ ಇದ್ರಲ್ಲಿ ಹೊಡೆದ್ಮೇಲೆ ಒಮ್ಮೆ, ಅಂತ ಮತ್ತೊಂದು ತಿಂಗಳಿಗೊಮ್ಮೆ, ಹಿಂಗ್ ನಡವರ್ಕ ಮಳೆ ಆದ ಜಾಸ್ತಿ ಆದಕ್ಕೊಮ್ಮೆ ಹಿಂಗ್ ಬಡ್ಸೋದ್ರಿಂದ ಏನಾಗ್ತದ, ರೂಟ್ ಚೆನ್ನಾಗಿತ್ತಂದ್ರ ಮ್ಯಾಗ ಆರೋಗ್ಯ ಚೆನ್ನಾಗಿರ್ತದೆ. ಗಿಡದ ಆರೋಗ್ಯ ಚೆನ್ನಾಗಿರ್ತೈತಿ. ಆಮೇಲೆ ಕೊಟ್ಟುದ ಆಹಾರ ಏನು ಫರ್ಟಿಲೈಸರ್ ಎಲ್ಲ ಮೇಲೆ ತಗೋತೈತಿ. ಮೇಜರ್ ಅದೇ ನೋಡ್ರಿ, ರೂಟ್ ಇಂಪಾರ್ಟೆಂಟ್. ಅದ್ರ ಸಲ ಅಂದ್ರೆ ಇದು ಬೆಡ್ ಮಾಡೋದು. ಮತ್ತ ಇದು ಈ ಎಲ್ಲ ಮ್ಯಾಗ ಮತ್ತೆ ಇದನ್ನೆಲ್ಲ ಹೊಚ್ಚಿದ್ರು ಸ್ವಲ್ಪ ಹೊಚ್ಚೋದ್ರಿಂದ ಶೈನಿಂಗ್ ಚೆನ್ನಾಗಿ ಬಂದೈತಿ. ಯಾವ್ದು ರೋಗ ಇಲ್ಲ, ಯಾವ್ದು ಇಲ್ಲ. ಇದು ನಾವು ನಮ್ಮ ಇದ್ರಾಗ ಅಳವಡಿಸಿದ ಅಂದ್ರೆ ನಾವು ಸ್ವಲ್ಪ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಅದು ಕಂಟ್ರೋಲ್ ಮಾಡಬಹುದು. ಈ ತರ ಮಾಡಿದ ಬ್ಯಾಕ್ಟೀರಿಯಲ್ ಬ್ಲೈಟ್, ವಿಲ್ಟ್ ಬಹಳಷ್ಟು ಪ್ರಮಾಣದಾಗ ಕಂಟ್ರೋಲ್ ಮಾಡಬಹುದು. ವಿಲ್ಟ್ ಮ್ಯಾನೇಜ್ಮೆಂಟ್ ಗೆ ಅದೇ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಈ ತರ ಮಾಡ್ಬೇಕು, ಬೆಡ್ ಮಾಡ್ಬೇಕು ಚೆನ್ನಾಗಿ. ಟೈಮ್ ಟು ಟೈಮ್ ಅದಕ್ಕೆ ಏನದಲ್ಲ ಫಂಗಿಸೈಡ್ ಯೂಸ್ ಮಾಡ್ಬೇಕು. ಬಡ್ಡಿಗೆ ಚಿಗುರು ಟೈಮ್ ಟು ಟೈಮ್ ತೆಗಿಬೇಕು. ಚಿಗುರು ತೆಗಿಬೇಕು. ಅದ್ ಚಿಗುರು ಬಂದು ಗಾಯ ಮಾಡಿ ಅದನ್ನ ಇದು ಮಾಡ್ತಾರಲ್ಲ, ಅದೂನೇ ಇಂಪ್ರೆಷನ್ ಮಾಡ್ತಿರ್ತದ. ಅದನ್ನು ಟೈಮ್ ಟು ಟೈಮ್ ಚಿಗುರು ತೆಗೆದ ಅಂದ್ರೆ ಏನು ಗಾಯ ಆಗಲಾರ್ದಂಗ ಮಾಡ್ತದ. ಅದು ಒಂದೇ ಅಂತಲ್ಲ, ಹಂಗೆ ನಡ್ಬರ್ಕ್ ನೀವು ಏನ್ ಮಾಡ್ಬೇಕು, COC ಏನೋ ಮತ್ ಕೆಮಿಕಲ್ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತು ಪ್ಯಾಸಿಲೋಮೈಸಿನ್ ಅಂತೆಲ್ಲ ಬಳಸ್ಬೇಕು. ಆಮೇಲೆ ನಿಮ್ಯಾಟೋಡ್ ಕಂಟ್ರೋಲ್ ಮಾಡ್ಕೋಬೇಕು. ಮೇಜರ್ ಏನದಲ್ಲ, ನಿಮ್ಯಾಟೋಡ್ ಒಂದು ಬಹಳ ಇದಿರ್ತದೆ ಗಿಡ ಹೋಗ್ಲಕ್ಕ. ನಿಮ್ಯಾಟೋಡ್ ಸಲುವಾಗಿ ಸಂವರ್ಧನ ಅಂತ ಒಂದು ಫರ್ಟಿಲೈಸರ್ ಐತಿ. ಆ ಸಂವರ್ಧನ ಫರ್ಟಿಲೈಸರ್ ಮತ್ತು ಅದ್ರ ಜೊತೆ ನಿಮ್ಯಾಟೋಸಾನ್ ಅದೊಂದು ಇದೈತಿ, ನಿಮ್ಯಾಟೋಸೈಡ್ ಐತಿ. ಇವೆರಡು ಬಳಸೋದ್ರಿಂದ ಏನಂತ ಬೇರೆ ಚೆನ್ನಾಗಿ ಬೇರಿನ ಆರೋಗ್ಯ ಚೆನ್ನಾಗಿರ್ತೈತಿ. ಟೈಮ್ ಟು ಟೈಮ್ ಬಳಸಬೇಕು. ಸಂವರ್ಧನದಲ್ಲಿ ಏನೈತಿ ಅಂದ್ರ ಎಲ್ಲಾ ತರ ಹಿಂಡಿ ಐತಿ. ಎಲ್ಲಾ ತರ ಅಂದ್ರ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ತಂಬಾಕ್ ಹಿಂಡಿ, ರಾಕ್ ಫಾಸ್ಫೇಟು ಮತ್ತು ಟ್ರೈಕೋಡ್ರಮಾ ಐತಿ. ಅದೇ ತರ BDN ಅಂತ ಒಂದು ಬರ್ತೈತಿ, ಬಯೋಡೈನಮಿಕ್ ಎನರ್ಜಿ ಮೇಲೆ ಡಿಪೆಂಡ್ ಐತಿ. ಅದೊಂದು ಫರ್ಟಿಲೈಸರ್ ಇರೋದ್ರಿಂದ ಅದೇನಾಗತ್ತೆ, ಎಲ್ಲಾ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತಾವ್ರಿ. ನಮಗೆ ಉಪಯುಕ್ತ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತಾವ. ಅದರಿಂದ ಈ ಮಣ್ಣು ಏನಲ್ಲ ಮೆತ್ತಗಾಗಿ ಚೆನ್ನಾಗಿರ್ತೈತಿ. ಆದ್ರೆ ಈ ರೋಗ ಕಾಪಾಡ್ಲಕ್ಕ ಇದು ಆಗ್ತದ, ನಮಗೆ ಹೆಲ್ಪ್ ಆಗ್ತದ. ಮೈಕ್ರೋಜೆಲ್ ಅಂದ್ರೆ ಅದು ಒಂದು ಮೈಕ್ರೋಜೆಲ್ ಅಂತ ಐತಿ. ಅದು ಅದು ಏನಾಗ್ತದ, ಫಾಸ್ಫರಸ್ ಅಪ್ಟೇಕ್ ಮಾಡಕ್ ಕೊಡುತ್ತೈತ್ರಿ. ಫಾಸ್ಫರಸ್ ನೀವು ಹಾಕಿರ್ತೀರಿ, DAP ಹಾಕಿರ್ತೀರಿ ಅಥವಾ ಟೈಲ್ 61 ಅದು ಇದು ಕೆಮಿಕಲ್ ಹಾಕಿರ್ತೀರಿ, ಅದು ಹಂಗೆ ಉಳಿದು ಬಿಡ್ತಿರ್ತೈತೆ. ಅದು ಮೈಕ್ರೋಜೆಲ್ ಏನದಲ್ಲ, ಅದು ಮ್ಯಾಗ ಫಾಸ್ಫರಸ್ ಅಪ್ಟೇಕ್ ಮಾಡ್ಕೊಡ್ತೈತಿ. ಅದೇ ತರ ನ್ಯೂಟ್ರಿಯೆಂಟ್ ಮ್ಯಾಗ ಅಪ್ಡೇಟ್ ಮಾಡ್ಕೊಡುತ್ತ ಒಂದು ಇದು ಐತ್ರಿ, ಪ್ರಾಡಕ್ಟ್ ಐತಿ. ಅದನ್ನು ನೀವು ಉಪಯೋಗ ಮಾಡಿದಾರೆ ಇವ್ರು 2 ಸರಿ. ಒಟ್ಟ ಎಲ್ಲ ಚಲೋ ಆಗೈತ್ರಿ. ಎಲ್ಲ ಸ್ಟೆಮ್ ಅದೆಲ್ಲ ನೋಡ್ರಿ ಹಂಗ ಮಜಬೂತ್ ಐತಿ. ಕಡ್ಡಿ ಚೆನ್ನಾಗಿದಾವ ನೋಡ್ರಿ ಹೆಂಗದಾವ. ನೋಡ್ರಿ ಹಂಗದವ್ರಿ. ಈಗ ಸದ್ಯ
140 ರೂಪಾಯಿ ಜಾಗದ ಮೇಲೆ ಕೊಟ್ಟಿದ್ದಾರೆ ಇವತ್ತು 12/11 ರೀ ನವೆಂಬರ್. ಇನ್ನೂ ಇನ್ನೂ ರೇಟ್ ಬರ್ಬೋದು, ಆದ್ರೆ ಸುಮ್ಮನೆ ಅಂತೇಳಿ ಮಾರ್ಕೆಟಲ್ಲಿ ರೇಟ್ಸ್ ಯಾಕೆ ತೊಗೊಳೋದಂತ 140 ರೂಪಾಯಿ ಕೆಜಿ ಜೀರೋ ಕಟಿಂಗ್. ಎಲ್ಲ ಜೀರೋ ಕಟಿಂಗ್ ತಗೋತಾ ಇದ್ದಾರೆ. ಜೀರೋ ಕಟಿಂಗ್ ರೀ. ಸರಿ ತೋರಿ. ಹ್ಮ್